ಕಳೆದ 7 ದಿನಗಳಿಂದ ಏನು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಏನು ವಿಜೇಂದ್ರ ಅವರು ಕೂಡ ಬೆಂಬಲವನ್ನ ಘೋಷಣೆ ಮಾಡಿದ್ರು. ಇವತ್ತು ಅವರ ಬರ್ತ್ಡೇ, ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಜೇಂದ್ರ ಅವರು ಇದ್ದಾರೆ. ಸರ್, ಇವತ್ತು ನಿಮ್ಮ ಹುಟ್ಟುಹಬ್ಬ, ರೈತರ ಜೊತೆ ಮಾಡ್ತಿದ್ರಿ, ಹೇಗೆ ಅನಿಸ್ತಾ ಇದೆ ಸರ್? ಯಜಮಾನ ನಮಸ್ಕಾರ. ನನ್ನ ಜನ್ಮದಿನ ಇದ್ರೂ ಸಹ ನನ್ನ ಜನ್ಮದಿನ ಆಚರಣೆ ನಾನೇನು ಮಾಡ್ತಾ ಇಲ್ಲ. ನಿನ್ನೆ ಆಗಲೇ ತಿಳಿಸಿರೋ ಹಾಗೆ ಈ ಭಾಗದೇನು ಕಬ್ಬು ಬೆಳೆಗಾರರು ಬೀದಿಗಳದ್ದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅಹೋರಾತ್ರಿ ಧರಣಿಯಲ್ಲೂ ಕೂಡ ಭಾಗವಹಿಸಿದ್ದೆ. ಇವತ್ತು ಹೋರಾಟದಲ್ಲಿ ತೆರಳುತ್ತಾ ಇದ್ದೇನೆ. ಸರ್, ಈಗ ಇವತ್ತು ಸಚಿವರು ಕೂಡ ಭೇಟಿ ನೀಡ್ತೀನಿ ಅಂತ ಹೇಳಿದ್ದಾರೆ. ಸಂಧಾನ ಸಭೆ ಒಂದ್ ವೇಳೆ ಎಲ್ಲಾದ್ರೂ ವಿಫಲ ಆಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಬರಲಿ, ನಾವು ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಏನು ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಂದು ಅಲಕ್ಷ್ಯ ಧೋರಣೆಯನ್ನು ನಿರ್ಲಕ್ಷ್ಯ ಧೋರಣೆಯನ್ನು ತೋರಿಸ್ತಾ ಇದ್ರು. ಅದರಿಂದ ಬೇಸತ್ತು ನಾವು ಕೂಡ ಹೋರಾಟಕ್ಕೆ ಬೆಂಬಲವನ್ನು ಕೂಡ ನೀಡಿದ್ವಿ. ನಿನ್ನೆ ದಿನ ನಾನು ಮಾಧ್ಯಮದ ಸ್ನೇಹಿತರಿಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ತಾವು ಕೂಡ ಇದನ್ನು ಬಿತ್ತರಿಸುವ ಪರಿಣಾಮವಾಗಿ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿದೆ. ಹಾಗಾಗಿ ಅದ್ರ ಪರಿಣಾಮ ಬರ್ತಾ ಇದ್ದಾರೆ. ನೋಡೋಣ ಏನೇನು ಚರ್ಚೆ ಆಗುತ್ತೆ. ರೈತ ಸಂಘದವ್ರು ಇದ್ದಾರೆ, ಕಬ್ಬು ಬೆಳೆಗಾರ ಇದ್ದಾರೆ, ಅವರು ಕೂಡ ಚರ್ಚೆ ಮಾಡ್ತಾರೆ. ಸರ್, ಇವತ್ತು ಹುಟ್ಟುಹಬ್ಬ, ಬೆಂಗಳೂರಿಗೆ ಏನಾದ್ರು ಹೋಗ್ತಾರೆ ಏನು? ಇಲ್ಲಿ ಇವತ್ತು ನೋಡ್ತೇನೆ ಎಲ್ಲ. ಈಗ ಅಲ್ಲಿ ಹೋರಾಟದ ಸ್ಥಳಕ್ಕೆ ತೆರಳುತ್ತೇನೆ. ಅಲ್ಲಿ ಏನೇನು ಚರ್ಚೆ ಆಗುತ್ತೆ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡ್ತೇನೆ. ಇವಿಷ್ಟು ಏನು ವಿಜೇಂದ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಗುರ್ಲಾಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.